ಇವತ್ತು SLN ಸಂಸ್ಥೆಯ ಸಂಸ್ಥಾಪಕರಾದಂಥ ದೊಡ್ಡಣ್ಣ ಶೆಟ್ಟರ್ ಅವರ ಒಂದು ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಕಾರ್ಯಕ್ರಮದ ಭಾಗವಾಗಿ ಆ್ಯಕ್ಚುಲಿ ಬಂದೋಬಸ್ತ್ ಕರ್ತವ್ಯಕ್ಕೆ ಬಂದಿದ್ದೆ. ನಾನು ವಿಶೇಷವಾಗಿ ನನ್ನನ್ನು ಕೂಡ ಒಂದು ಸ್ಟೇಜ್ ಮೇಲೆ ಕರೆಸಿ ಗೌರವಿಸಿ ನನ್ನನ್ನು ಕೂಡ ಒಂದು ಈ ಜನಾಂಗದ ಭಾಗವನ್ನಾಗಿ ಮಾಡಿ ಆ ಒಂದು ಈ ಕಾರ್ಯಕ್ರಮಕ್ಕೆ ತುಂಬ ಅತ್ಯುತ್ತಮವಾದಂಥ ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಈ ಕಾರ್ಯಕ್ರಮವನ್ನು ನಡೆಸ್ತಿರುವಂಥ ಪ್ರತಿಯೊಬ್ಬ ಅಧ್ಯಕ್ಷರಿಂದ ಹಿಡ್ಕೊಂಡು ಕೊನೆಯ ಸದಸ್ಯರವರೆಗೂ ಹಾಗೂ ಸಾಮಾನ್ಯ ವ್ಯಕ್ತಿಗಳವರೆಗೂ ಕೂಡ ನಾನು ಗೌರವಿಸ್ತೀನಿ. ಯಾಕಂತಂದರೆ ಪೊಲೀಸರನ್ನ ನಾವು ಬಂದೋಬಸ್ತಿ ಕರ್ತವ್ಯಕ್ಕೆ ಹೋಗೋದು ನಮ್ಮದು ಕರ್ತವ್ಯ. ಅದರಲ್ಲೂ ಕೂಡ ನಮಗೆ ವಿಶೇಷವಾಗಿ ಈ ಜನಾಂಗದ ಭಾಗವನ್ನಾಗಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಈ ದಿನ ಸನ್ಮಾನಿಸಲು ತುಂಬ ಸಂತೋಷ. ನಾನು ಈ ಒಂದು ಜನಾಂಗದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ಗೊತ್ತಿದೆ, ನಾವು ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಯಾವ ಹಂತದಲ್ಲಿದ್ದೇವೆ ಅಂತಂದ್ರೆ ನಶಿಸುವಂತ ಒಂದು ಜನಾಂಗ ಅನ್ನೋದು ಕಡಿಮೆ ಸ್ಟ್ರೆಂತ್ ಇರುವಂತ ಒಂದು ಜನಾಂಗ ಆಗಿದೆ. ಸೊ ಆ ಹಂತದಲ್ಲಿ ಇದು ಶ್ರೇಷ್ಠವಾದಂತ ಒಂದು ಪಂಗಡ, ಶ್ರೇಷ್ಠ ಜನಾಂಗ. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸರ್ವಜ್ಞ ಹೇಳ್ತಾನೆ ಒಂದ್ ಕಡೆ, ಎಳ್ಳು ಬಲ್ಲವನು ಶ್ರೇಷ್ಠನಾಗ್ತಾನೆ ಅಂತಂದ್ರೆ, ಶ್ರೇಷ್ಠ ಗಾಣಿಗ ಮಾತ್ರ ಎಳ್ಳನ್ನು ಬಲ್ತಾನೆ ಅಂತಂದ್ರೆ, ಊರಲ್ಲಿ ಒಬ್ಬ ಗಾಣಿಗ ಇಲ್ಲ ಅಂತಂದ್ರೆ ಆ ಊರು ಊರೇ ಅಲ್ಲ ಅನ್ನೋದನ್ನ ಅವಾಗಿನ ಕಾಲಕ್ಕೆ ಒಂದು ಗಾಣಿಗ ಮಹತ್ವ ಹೇಳಿದ್ದಾರೆ. ನಾವಿನ್ನೂ ಕೂಡ ಮುಂದೊಂದು ಇದು ಜನಾಂಗದ ಬಗ್ಗೆ ನಾವು ಇತಿಹಾಸವನ್ನು ನೋಡಿದಾಗ ಗೊತ್ತಾಗ್ತದೆ, ಇದು ಇವತ್ತು ಅಥವಾ ನಿನ್ನೆ ಇದ್ದಂತ ಒಂದು ಜನಾಂಗ ಅಲ್ಲ, ಸಾಕಷ್ಟು ಇತಿಹಾಸ ಕಾಲದಿಂದಲೂ ಇದ್ದಂತ ಜನಾಂಗ. ಶಿವನ ಒಂದು ಬೆವರಿನ ಹನಿಯ ಮುಖಾಂತರ ಉತ್ಪಾದನೆ ಆದಂತ ಹುಟ್ಟಿದಂತ ಒಂದು ಜನಾಂಗ. ನಿಮಗೆಲ್ಲ ಗೊತ್ತಿರಲಿ, ಆ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯವರು ಒಂದು ಮದುವೆ ನಡೆದಾಗ, ಅಂದ್ರೆ ಒಂದು ವಿವಾಹ ಮಹೋತ್ಸವ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಅಂದ್ರೆ ಭೂಮಂಡಲದಾದ್ಯಂತ ನಾವು ದೀಪವನ್ನು ಹಚ್ಚಬೇಕಾಗ್ತದೆ. ಆ ದೀಪವನ್ನ ಹಚ್ಚುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಕೂಡ ಆ ದೀಪ ಉರಿಯುವುದಿಲ್ಲ. ಸೊ ಅದಕ್ಕೆ ಯಾರು ಮನೆಯಿಂದ ದೀಪದ ಎಣ್ಣೆ ತಂದ್ರೆ ಉರಿತಿದೆ ಅನ್ನೋದು ಶಿವನಿಗೆ ಕೂಡ ಟೆನ್ಷನ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಶಿವ ತನ್ನ ಬೆವರಿನ ಹಣೆಯಿಂದ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾನೆ. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗಾಣಿಗರ ಮೊದಲ ಪುರುಷ. ಸೊ ಈ ರೀತಿ ಒಬ್ಬ ಗಾಣಿಗ ವ್ಯಕ್ತಿ ಶಿವನ ಅಂಶದಿಂದ ಹುಟ್ಟಿದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಸೊ ಆ ಹಂತದಲ್ಲಿ ಅವಾಗ ಶಿವನ ಒಂದು ಸೇವೆ ಮಾಡಿ ಶಿವನ ಒಂದು ಇದರಿಂದ ಹುಟ್ಟಿದಂತ ಒಂದು ಪ್ರತೀತಿ ಕೂಡ ನಾವು ನೋಡ್ತೇವೆ. ಇನ್ನೂ ಕೂಡ ಕೆಲವೊಂದು ಮಾಹಿತಿಗಳನ್ನು ನಾವು ನೋಡ್ಲಾಗಿ ಏನಪ್ಪಾ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಗಣಪತಿ ಯಾವ ರೀತಿ ಹುಟ್ಟಿದ ಅಂತೇಳಿ. ತಾಯಿ ಪಾರ್ವತಿ ದೇವಿಯು ತನ್ನ ಮೈಯನ್ನು ತಿಕ್ಕುವಾಗ ಉಂಟಾದಂತ ಒಂದು ಮಣ್ಣಿನಿಂದ ಒಂದು ಗಣಪತಿ ಮೂರ್ತಿಯನ್ನು ಮಾಡಿ ಒಂದು ದ್ವಾರಪಾಲಕನಾಗಿ, ಅಂದ್ರೆ ಈಗ ನಾವೇನು ಸೆಕ್ಯೂರಿಟಿ ಗಾರ್ಡ್, ಪೊಲೀಸ್ ಆಫೀಸರ್ಸ್ ಯಾವ ರೀತಿ ಇದೆಯೋ ಆ ರೀತಿ ಕಾಯ್ಲಿಕ್ಕೆ ಗಣಪತಿಯನ್ನ ನಿಲ್ಲಿಸಿರ್ತಾರೆ ತಾಯಿ. ಆ ನಿಲ್ಲಿಸಿದಂತ ಸಂದರ್ಭದಲ್ಲಿ ನಮ್ಗೆ ಗಣಪತಿ ಕಾಯುವಂತ ಸಂದರ್ಭದಲ್ಲಿ ಶಿವ ಬಂದಾಗ ಶಿವನು ಕೂಡ ಗಣೇಶ ಒಳಗೆ ಬಿಡಲ್ಲ. ಸೊ ಆ ಗಣೇಶ ಒಳಗಡೆ ಬಿಡದಿದ್ದಾಗ ಆ ಗಣೇಶನ ಕತ್ತನ್ನು ಶಿವ ತುಂಡರಿಸಿದ್ದು ತಮಗೆಲ್ಲ ಗೊತ್ತಿದೆ. ಆ ಗಣೇಶನ ಕತ್ತನ್ನ ಕತ್ತರಿಸಿ ತುಂಡರಿಸಿದಾಗ ಅದಕ್ಕೆ ಒಂದು ಆಣೆಯ ಒಂದು ರುಂಡವನ್ನು ತಂದು ಇಟ್ಟರು ಅನ್ನೋದಕ್ಕೆಲ್ಲ ಈ ಸ್ಟೋರಿ ಗೊತ್ತಿದೆ. ಆ ಆಣೆ ಯಾರ್ದು ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿರ್ಲಿಕ್ಕಿಲ್ಲ. ಸೊ ಆಣೆ ಯಾರ್ದಪ್ಪ ಅಂತಂದ್ರೆ ಒಬ್ಬ ವ್ಯಾಪಾರಸ್ಥ ವ್ಯಕ್ತಿ. ಸೊ ಆ ವ್ಯಾಪಾರಿಯ ಆಣೆಯನ್ನ ನಾವು ಕಡಿದ್ಬಿಟ್ಟು ಗಣೇಶನಿಗೆ ಹಚ್ಚಿದಾಗ ಶಿವನಿಗೆ ಟೆನ್ಷನ್ ಆಯ್ತು. ನಾವು ಒಬ್ಬ ವ್ಯಾಪಾರಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ, ವ್ಯಾಪಾರಿಗೆ ನಾನು ತೊಂದರೆ ಮಾಡಿಬಿಟ್ಟೆ ಅಂತಂದಾಗ ಆ ವ್ಯಾಪಾರಿಗೆ ಒಂದು ಕಸಬನ್ನು ಕೊಟ್ಟ ಅಂತಂದ್ರೆ, ಅಂದ್ರೆ ಆ ವ್ಯಾಪಾರಿಗೆ ಒಂದು ವ್ಯಾಪಾರ ಮಾಡ್ಲಿಕ್ಕೆ ಒಂದು ಕಸಬನ್ನು ಕೊಟ್ಟ. ಆ ಕಸಬು ಯಾವ್ದಪ್ಪ ಅಂತಂದ್ರೆ ಗಾಣದಿಂದ ಎಣ್ಣೆ ತೆಗೆಯುವ ಕಸಬು ಅಂತಂದ್ರೆ, ಈ ರೀತಿ ಶಿವನ ಜೊತೆಗೆ ನಮ್ಮ ಜನಾಂಗ ಸೇರ್ಪಡೆಯಾಗಿದೆ ಅನ್ನೋದೊಂದು ಹೆಮ್ಮೆಯ ವಿಷಯ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಸಾಕಷ್ಟು ಇತಿಹಾಸ ಕಾಲದಿಂದಲೂ ಒಂದು ಶ್ರೇಷ್ಠವಾದಂಥ ಒಂದು ಜನಾಂಗ, ಸಾಕಷ್ಟು ಮಾಹಿತಿಯನ್ನು ನಾವೆಲ್ಲ ತಿಳ್ಕೋಬೇಕಾಗಿದೆ. ಸೊ ಆದ್ರಿಂದ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಭದ್ರ ಬುನಾದಿಯನ್ನ ನಮ್ಮ ಜನಾಂಗದ ಮೂಲ ಬೇರುಗಳ ಮುಖಾಂತರ ನಾವು ತಿಳ್ಕೊಳ್ಳೋದು ಅತಿ ಅವಶ್ಯಕವಾಗಿದೆ. ಸೊ ಆ ಹಂತದಲ್ಲಿ ಈ ದಿನ ನಾವು ದೊಡ್ಡಣ್ಣ ಶೆಟ್ಟರ್ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ದೊಡ್ಡಣ್ಣ ಶೆಟ್ಟರು ನಾವು ನಾಲ್ವಡಿ ಕೃಷ್ಣರಾಜ ದಾರಿದೀಪವಾಗಿದೆ. ಸೊ ನಾನು ಕೇಳಿಕೊಳ್ಳೋದು ಇಷ್ಟೇ, ಸೊ ನಮ್ಮನ್ನು ಕೂಡ ಇದನ್ನ ಕರೆಸಿ ಒಂದು ಶ್ರೇಷ್ಠವಾದಂತಹ ಒಂದು ಆಚರಣೆಯಲ್ಲಿ ನಮ್ಮನ್ನು ಭಾಗ ಮಾಡಿದ್ರ. ಸೊ ಈ ಜನಾಂಗದ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ, ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆ. ಯಾಕಂತಂದ್ರೆ ಕೈ ಎತ್ತಿ ನೀಡುವ ಯಾವ್ದಾದ್ರು ಜನಾಂಗ ಇದೆ ಅಂತಂದ್ರೆ ಅದು ಗಾಣಿಗ ಜನಾಂಗ. ದಾನದಲ್ಲಿ ಶ್ರೇಷ್ಠವಾದಂತಹ ಜನಾಂಗ ಒಂದು ಗಾಣಿಗ ಜನಾಂಗ ಆಗಿದೆ. ಸಾಕಷ್ಟು ಪಣಗಳಿದ್ರು ಕೂಡ ಯಾವುದೇ ಪಣ ಇರಲಿ, ಜ್ಯೋತಿ ಪಣ ಇರಲಿ, ಒಂಟೆತ್ತಿನ ಒಂದು ಜನಾಂಗ ಪಂಗಡ ಇರಲಿ, ಜೋಡೆತ್ತಿನ ಒಂದು ಗಾಣಿಗ ಪಂಗಡ, ಯಾವುದೇ ಪಂಗಡ ಇರಲಿ, ನಾವೆಲ್ಲರೂ ಕೂಡ ಒಂದು ಅನ್ನೋದು ಕೊನೆ
ಸೊ ಆ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತ ಅಧ್ಯಕ್ಷರಾದ ಸುರೇಶ್ ಅವರು ಕೂಡ ಇಲ್ಲಿದ್ದಾರೆ, ಹಾಗೂ ಮಂಜುನಾಥ್ ಸರ್ ನಮಗೆ ತುಂಬಾ ಹಳೆಯ ಪರಿಚಯ, ತುಂಬಾ ವರ್ಷಗಳ ಒಂದು ಪರಿಚಯ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ಪ್ರತಿಯೊಬ್ಬರಿಗೂ ಕೂಡ ವೇದಿಕೆ ಮೇಲೆ ಹಾಜರಿರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ, ಈ ಜನಾಂಗ ಇನ್ನೂ ಉತ್ತರೋತ್ತರವಾಗಿ ಬೆಳೆದು ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡುವಂತ ಯುವಕರು ಈ ಜನಾಂಗದಲ್ಲಿ ಬರಲಿ ಅಂತ ಕೇಳಿಕೊಳ್ಳುತ್ತಾ, ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಇವತ್ತು ಕರೆಂಟ್ ಬಂದಿದೆ, ಏನೆಲ್ಲ ಬೆಳಕು ಬಂದಿದೆ, ಈ ಜಗತ್ತಿಗೆ ಯಾರಾದ್ರೂ ಬೆಳಕು ನೀಡಿದಾರಪ್ಪ ಅಂತಂದ್ರೆ ಅದು ಗಾಣದ ಎಣ್ಣೆಯಿಂದ. ಸೊ ಅದಕ್ಕೋಸ್ಕರ ನೀವೆಲ್ಲ ಬೆಳಕು ನೀಡುವಂತ ಜನಾಂಗದಲ್ಲಿದ್ದೀರಾ. ಸೊ ನೀವೆಲ್ಲರೂ ಕೂಡ ಈ ಜಗತ್ತಿನ, ಈ ಸಮಾಜದ ಬೆಳಕಾಗಿ ಇರಲಿ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ಅವರಿಗೆ ಗೌರವಪೂರ್ವಕವಾದ ಸನ್ಮಾನ. ಜೋರು ಚಪ್ಪಾಳೆಯೊಂದಿಗೆ ಈ ಸನ್ಮಾನವನ್ನು